ನಾನು ಚಂದ್ರನಾರಾಯಣ ಬಿಲ್ಲವ ಅಂತೇಳಿ ಸಹಾಯಕ ಶಿಕ್ಷಕನಾಗಿ ಸೇವೆಯನ್ನು ಕಳೆದ 31 ವರ್ಷಗಳಲ್ಲಿ ಮಾಡ್ತಾ ಇದ್ದೇನೆ. ಇದೀಗ ಪ್ರಸ್ತುತವಾಗಿ ನಾನು ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶಿರೂರು ಗ್ರಾಮಕ್ಕೆ ಒಳಪಟ್ಟಂತಹ PM ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರೂರಿನಲ್ಲಿ ಕಳೆದ 10 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ಶಿಕ್ಷಕ ವೃತ್ತಿ ಎನ್ನುವುದು 4 ಕೋಣೆಗಳ ಮಧ್ಯದಲ್ಲಿ ತರಗತಿಗೆ ಮಾತ್ರ ಸೀಮಿತವಾಗಿರದೆ ತರಗತಿಯಿಂದ ಆಚೆಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಒಂದು ಸಹಪಠ್ಯದಲ್ಲಿ ಮಕ್ಕಳನ್ನು ಒಂದು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಅಂಥ ಎಲ್ಲ ಚಟುವಟಿಕೆಗಳಲ್ಲಿ ಸಹ ನಾನು ನನ್ನನ್ನು ತೊಡಗಿಸಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧಿಸುವಾಗ ಆ ಕಲೆಯ ಮೂಲಕ ಒಂದು ಕಲಿಕೆಯನ್ನು ಯಾವ ರೀತಿ ಮಾಡಬೇಕಂತೇಳಿ ನಾನು ಮಾಡ್ತಾ ಇದ್ದೇನೆ. ಶಾಲೆಯಲ್ಲಿ ಒಂದು ಮಕ್ಕಳ ಒಂದು ಹೊರಾಂಗಣದಲ್ಲಿ ಮತ್ತು ಒಳಾಂಗಣದಲ್ಲಿ ಒಂದು ರೀತಿಯ ಕಲಾಕೃತಿಯನ್ನು ನಾನು ಮೂಡಿಸಿದ್ದೇನೆ. ಉದಾಹರಣೆಗೆ ಶಾಲೆಗೆ ಎಂಟ್ರೆನ್ಸ್ ಆಗುವಲ್ಲಿ ಇತ್ತೀಚೆಗೆ ಒಂದು ನವಿಲಿನ ಒಂದು ಸೆಲ್ಫಿ ಕಾರ್ನರ್ನ ಉಬ್ಬು ಶಿಲ್ಪ, ಏರಿಳಿತ ಅಂತೇಳಿ, ಏರಿಳಿತ ಅಪ್ ಡೌನ್ ಒಂದು ಫಾಲ್ಸ್ ಅಂತೇಳಿ ಮಾಡಿದ್ದೇನೆ. ಅದು ನಮ್ಮದೇ ಆದಂಥ ಒಂದು ಕಲ್ಪನೆ. ಅಲ್ಲಿ ವಿಭಿನ್ನವಾಗಿ ನೀರು ಚಿಮ್ಮತ್ತೆ, ಅಲ್ಲಿ ಗಣಿತದ ಒಂದು ಏರಿಳಿತದ ಕಲ್ಪನೆ ಇದೆ. ಮಕ್ಕಳು 3 ಡೈಮೆನ್ಷನನ್ನು ಮುಟ್ಟಿ ಆನಂದವನ್ನು ಮಾಡ್ತಾರೆ. ದೃಷ್ಟಾಂತವಾಗಿ ನಾವು ಶಾಲೆಗೆ ಹೋಗುವ ಒಂದು ಸಮಯ ಟೈಮ್ ಟು ಟೈಮ್ ಅಂತೇಳಿ, ಶಾಲೆಗೆ ಬರುವುದು 9:30 ಅಲ್ಲಿ ಬಿಂಬಿಸ್ತದೆ. ಹಾಗೆ ಸಂಜೆ 4:00 ಹೋಗುವಂಥದ್ದು ಮಕ್ಕಳಿಗೆ ದೃಷ್ಟಾಂತವಾದಂಥ ಒಂದು ಕಲ್ಪನೆಯನ್ನು ನಾವು ಕೊಡಲಿಕ್ಕೆ ನಾವು ಮಾಡಿಟ್ಟಿದ್ದೇವೆ. ಉದಾಹರಣೆಗೆ ಇವತ್ತು ನೀರಿನ ಬರವನ್ನು ನಾವು ಎಲ್ಲೂ ಎದುರಿಸ್ತಾ ಇದ್ದೇವೆ. ಇವತ್ತು ಕರಾವಳಿ ಅಂತ ಕೋಸ್ಟಲ್ ಬೆಲ್ಟಲ್ಲಿ ಸಹ ಏಪ್ರಿಲ್ ಬಂತಂದರೆ ನೀರು ಇದಾಗತ್ತೆ. ಹಾಗಾಗಿ ಆ ಮಕ್ಕಳಿಗೆ ಒಂದು ವೈಜ್ಞಾನಿಕವಾದಂಥ ಮನೋಭಾವನೆ ಮೂಲಕ ಮೂಡಿಸಲಿಕ್ಕೆ ನಾವು ಅಲ್ಲಿ ಒಂದು ನೀರಿನ ಒಂದು ಚಕ್ರವನ್ನು ನಾವು ಮಾಡಿದ್ದೇವೆ. ಇದರಿಂದ ಮಕ್ಕಳಿಗೆ ನೀರಿನ 3 ಆಯಾಮಗಳು, ನೀರನ್ನು ಬಟ್ಟಿ ಇಳಿಸುವಂಥದ್ದು, ಹಾಗೆ ಇಂಗಿಸುವಂಥದ್ದು, ಪಟ್ಟಿ ಬೇಸಾಯದ ಪದ್ಧತಿ, ಹಾಗೆ ಹನಿ ನೀರಾವರಿ, ಇದನ್ನು ನಾವು ಈ ಒಂದು 4-in-1 ಅನ್ನುವಂಥ ಒಂದು ಕಲ್ಪನೆ ಮಾಡಿದ್ದೇವೆ. ಹಸಿರಿನ ಬಗ್ಗೆ ಇವತ್ತು ನಾವು ಮಕ್ಕಳಿಗೆ ಕೇವಲ ನಾವು ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ. ನಮ್ಮ ಶಾಲೆಯ ವಾತಾವರಣದಲ್ಲಿ ಹಸಿರನ್ನು ನಾವು ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಉತ್ತಮವಾದ ಒಂದು ಕಲಾಕೃತಿಗಳ ಮೂಲಕ ಶಾಲೆಯ ಒಂದು ಕೈತೋಟವನ್ನು ನಿರ್ಮಾಣ ಮಾಡಿದ್ದೇವೆ. ಆಕರ್ಷಕವಾಗಿದೆ. ಹಾಗೆ ಮಕ್ಕಳಿಗೆ ಉದ್ಯಾನವನ ಇರ್ಬೋದು. ಇನ್ನು ಇಂಡೋರ್ನಲ್ಲಿ ತರಗತಿಯ ಒಳಗಡೆ ಆಕರ್ಷಕವಾದಂತಹ ಚಿತ್ರಗಳು ಇವತ್ತಿನ ಒಂದು ನವ್ಯವಾದಂಥ ಬದಲಾವಣೆಯ ಪಠ್ಯಕ್ರಮಕ್ಕೆ ಹೊಂದುವಂತೆ ನಾವು ಅದನ್ನು ರೂಪುಗೊಳಿಸಿದ್ದೇವೆ. ಆ ಮಾದರಿಗಳನ್ನು ತಯಾರು ಮಾಡುವುದು ನನಗೆ ತುಂಬ ಹಾಬಿಯಾಗಿದೆ. ಸುಮಾರು 10 ಬಾರಿ ನಾನು ಬೈಂದೂರು ತಾಲೂಕು ಹಾಗೂ ಕುಂದಾಪುರ ತಾಲೂಕಿಂದ ಸತತವಾಗಿ 10 ಬಾರಿ ನಾನು ಜಿಲ್ಲಾ ಮಟ್ಟಕ್ಕೆ ನೇರ ಮಾದರಿ ತಯಾರಿಯಲ್ಲಿ ನಾನು ಒಂದು ಪ್ರಶಸ್ತಿ ಹಾಗೂ ಪ್ರಥಮ ಬಹುಮಾನ ಬಂದು, ರಾಜ್ಯ ಮಟ್ಟದಲ್ಲಿ 3 ಬಾರಿ ನನಗೆ ಒಂದು ಉತ್ತಮ ಪಾಠ ಬೋಧನೆಯ ಅವಾರ್ಡ್ ಸಹ ಸಿಕ್ಕಿದೆ. ಅದೇ ರೀತಿ 2002ರಲ್ಲಿ ಉತ್ತಮವಾದಂಥ ಜನಗಣತಿಯ ಕಾರ್ಯಕ್ಕೆ ನನಗೆ ರಾಷ್ಟ್ರಪತಿಯವರ ಒಂದು ಬೆಳ್ಳಿ ಪದಕ ಸಹ ಲಭಿಸಿದೆ ಅಂತ ನನ್ನ ಒಂದು ವಿಶೇಷವಾದಂಥ ಖುಷಿಯಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ. ಆ ಪಾಠ ಮಾಡುವಾಗಲೂ ಸಹ ಎಲ್ಲ ವಿದ್ಯಾರ್ಥಿಗಳು ಅವರಲ್ಲಿರುವಂಥ ಒಂದು ಸೂಕ್ತವಾದಂತಹ ಪ್ರತಿಭೆ ಯಾವುದಿದೆ ಅಂತೇಳಿ, ಉದಾಹರಣೆಗೆ ಎಲ್ಲರೂ ಔಟ್ ಆಫ್ ಔಟ್ ಬರಬೇಕಂತೇನಿಲ್ಲ. ಒಂದು ಮೀಡಿಯಂ ಅಥವಾ ತರಗತಿಯಲ್ಲಿ ಕನಿಷ್ಠ B+ ಬರುವಂಥ ವಿದ್ಯಾರ್ಥಿ ಸಹ ಆ ವಿದ್ಯಾರ್ಥಿ ಇನ್ನೊಂದು ಯಾವುದೋ ಒಂದು ಕಾನ್ಸೆಪ್ಟಲ್ಲಿ ಅವನ ಬದುಕಿಗೆ ಬೇಕಾಗುವಂಥ ಯಾವುದೋ ಒಂದು ಕಲೆ ಅವನ ಹತ್ರ ಇರ್ತದೆ. ಆ ಕಲೆಯನ್ನು ಪ್ರತಿಭಾ ಕಾರಂಜಿ, ಪಾಠ್ಯೇತರ ಚಟುವಟಿಕೆಯ ಹೊರಾಂಗಣದ ಅನೇಕ ಚಟುವಟಿಕೆ ಮೂಲಕ ಹೊರಗೆಳೆದು ಉತ್ತಮವಾದಂಥ ಕೋಚಿಂಗ್ ಕೊಟ್ಟು ಸುಮಾರು 16 ವಿದ್ಯಾರ್ಥಿಗಳು ಇವತ್ತು ಜಿಲ್ಲಾ ಮಟ್ಟ ಹಾಗೆ ರಾಜ್ಯ ಮಟ್ಟಕ್ಕೆ ಹೋದಂಥ ವಿದ್ಯಾರ್ಥಿಗಳನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಪಪೆಟ್ ಶೋಗಳ ಮೂಲಕ ಮತ್ತು ಒಂದು ಕಸದಿಂದ ರಸ ಎನ್ನುವಂಥ ಒಂದು ಬೇರೆ ಬೇರೆ ಒಂದು ಯೋಚನೆಯ ಮೂಲಕ ಮಕ್ಕಳು ಇಂಡೋರ್ನಲ್ಲಿ ಯಾವ ರೀತಿಯ ಒಂದು ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗತ್ತೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ತರಗತಿಯ ಒಳಗಡೆ ಅನೇಕ ವಿಧವಾದಂತಹ ಒಂದು TLM ಪರಿಕರವನ್ನು ನಾನು ಮಾಡಿರ್ತೇನೆ. ಯಾವುದೇ ಒಂದು ಮಗು ಒಂದು ಮೂಲೆ ಗುಂಪಿನಲ್ಲಿ ಕೂತ್ಕೊಳ್ಬೇಕಾದ್ರೆ ಆ ಮಗುವನ್ನು ಮುಖ್ಯವಾಹಿನಿ ತರಬೇಕಾದ್ರೆ ಅವರಿಗೆ ಒಂದು ರಂಗ ಶಿಕ್ಷಣದ ಅಗತ್ಯ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಅಭಿನಯ ಗೀತೆ ಇರ್ಬೋದು, ಆ್ಯಕ್ಷನ್ ಸಾಂಗ್ ಅಂತ ಹೇಳ್ತೇವೆ. ಹಾಗೆ ಬೇಗ ರಂಗಕಲೆ, ಶಿಕ್ಷಣದಲ್ಲಿ ರಂಗಕಲೆ, ಮಿರರ್ ಗೇಮ್ಗಳು, ಹಾಗೆ ನಮ್ಮ ಕರಾವಳಿಯ ಗಂಡು ಕಲೆಯಾದಂಥ ಒಂದು ಯಕ್ಷಗಾನ. ಇವತ್ತು ಯಕ್ಷಗಾನ ಅಂತ ಹೇಳಿದಾಗ ಮಕ್ಕಳಿಗೆ ಒಂದು ಸ್ಪಿರಿಟ್ ಅಂತ ಬರ್ತದೆ, ಒಂದು ಮನೋಬಲ, ಸ್ಥೈರ್ಯ ಹೆಚ್ಚಾಗ್ತದೆ. ಹಾಗಾಗಿ ಅಂಥ ಒಂದು ಗಂಡು ಕಲೆಯನ್ನು ಒಂದು ಸಾಮಾನ್ಯವಾದಂಥ ಒಂದು ವಿದ್ಯಾರ್ಜನೆಯಲ್ಲಿ ಮೀಡಿಯಮಲ್ಲಿ ಇರುವಂಥ ವಿದ್ಯಾರ್ಥಿ ಬಂದಾಗ ಅವನಿಗೆ ಸ್ಟೇಜ್ ಫಿಯರ್ ಹೋಗಿ ನಿರರ್ಗಳವಾಗಿ ಮಾತನಾಡುವಂಥ ಒಂದು ಕೌಶಲ್ಯ, ಸಂಭಾಷಣೆ ಮಾಡುವಂಥ ಒಂದು ವಾಕ್ಚಾತುರ್ಯ ಅವನಲ್ಲಿ ಬರ್ತದೆ. ಕನ್ನಡದ ಒಂದು ಕಿರುತೆರೆಯ ನಟಿ ಸಹ ನನ್ನ ವಿದ್ಯಾರ್ಥಿಯಾಗಿದ್ದಾರೆ. ಅದಕ್ಕೆ ನನ್ನ ಬಾಹ್ಯವಾದಂಥ ಒಂದು ಕೋಚಿಂಗ್ ಹಾಗೆ ರಂಗಕಲೆಯಲ್ಲಿ ಅವರಿಗೆ
ಒಂದು ನೀಡಿದಂಥ ಒಂದು ತರಬೇತಿ ಸಹ ಪೂರ್ಣ ಅಂತೇಳಿ ಹೇಳ್ತೇನೆ. ಸಮಾಜದಲ್ಲಿ ಕೇವಲ ಔಟ್ ಆಫ್ ಔಟ್ ಬಂದರೆ ಮಾತ್ರ ಆ ಮಗುವನ್ನು ಒಂದು ಒಳ್ಳೆಯ ಮಗು ಆ ತರಗತಿಯಲ್ಲಿ ಬೆಸ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಟ್ಟ ಕಡೆ ಒಂದು ಮಗು ಒಂದು ಹಂತಕ್ಕೆ ಬಂದಾಗ ಮಾತ್ರ ನಾವು ಶಿಕ್ಷಕರಿಗೆ ತುಂಬ ಖುಷಿಯಾಗ್ತಾ ಇದೆ. ಇವತ್ತು ಈ ಎಲ್ಲ ಒಂದು ನನ್ನ ಒಂದು ಕಲಾತ್ಮಕ ಹಾಗೆ ನನ್ನಲ್ಲಿ ನಾನು ಒಂದು ಶಿಕ್ಷಣ ಇಲಾಖೆಗೆ ನೀಡಿರುವಂಥ ಒಂದು ವಿಶೇಷವಾದಂಥ ಈ ಒಂದು ನನ್ನ ಸಹಕಾರಕ್ಕೆ, ನನ್ನ ಸೌಲಭ್ಯಕ್ಕೆ ಶಿಕ್ಷಣ ಇಲಾಖೆ 2021-22ರಲ್ಲಿ ನನಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ನನ್ನನ್ನು ಪುರಸ್ಕರಿಸಿದೆ. ಹಾಗೆ ನನಗೆ ತುಂಬ ಒಂದು ಜೀವನದಲ್ಲಿ ತುಂಬ ಖುಷಿಯಾಗಿದೆ. ಯಾಕೆಂದರೆ ನಾನು ಮಾಡಿದಂಥ ಕಾಯಕಕ್ಕೆ ಸರಿಯಾದಂಥ ಒಂದು ಗೌರವ ಸಿಕ್ಕಿದೆ ಅಂತೇಳಿ. ಈ ವರ್ಷ 2025-26ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಆ ಇಲಾಖೆಯ ಮೂಲಕ ನನಗೆ ಉತ್ತಮ ರಾಜ್ಯ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ನನಗೆ ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ, ಇನ್ನಷ್ಟು ಹಂಬಲವನ್ನು ಹಪ್ಪಿಹಬ್ಬಿಸಲಿಕ್ಕೆ ನನಗೆ ಅಣಿ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ನಮ್ಮ ಇಲಾಖೆಗೂ, ನನ್ನ ಮುಖ್ಯ ಶಿಕ್ಷಕರಿಗೂ, ನನ್ನ ಸಹಶಿಕ್ಷಕ ವೃಂದದವರಿಗೂ, ನನಗೆ ಬ್ಯಾಕ್ ಸಪೋರ್ಟ್ಸ್ ಆಗಿರುವಂಥ SDMC ಅವರಿಗೂ, ಹಾಗೆ ನನಗೆ ಹಣಕಾಸು ಸಹಕಾರವನ್ನು ಬೆಲ್ಲಿಂದ ತಂದಿರುವಂತಹ ಒಂದು ನನ್ನ ಹಳೆ ವಿದ್ಯಾರ್ಥಿಯ ಸಂಘ ಪರಿವಾರದವರಿಗೂ, ನನ್ನ ಎಲ್ಲ ಪೋಷಕರಿಗೂ, ನನ್ನ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ನನ್ನನ್ನು ಬರಮಾಡಿಕೊಳ್ತಾರೆ, ಅವರಿಗೂ ಸಹ ನನ್ನನ್ನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.